ನಮಸ್ಕಾರ. ಇತ್ತೀಚೆಗೆ 4ನೇ ತಾರೀಕು ಚಿಕ್ಕೋಡಿ MP ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ನಡೀತಾ ಇತ್ತು RD ಹೈಸ್ಕೂಲಿನ ಆವರಣದಲ್ಲಿ. ಅಲ್ಲಿ ಮಧ್ಯಾಹ್ನದ ನಂತರ ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಗೆಲುವು ಅಂತನ್ನುವಂಥದ್ದು ಘೋಷಣೆ ಮಾಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ 2 ರೀತಿಯ 2-3 ಜನ ಅಲ್ಲಿ ಘೋಷಣೆ ಹಾಕಿದರು. ಒಂದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಅತ್ಯಂತ ಅಶ್ಲೀಲ ಅಸಭ್ಯವಾಗಿ ಬೈದಿದ್ದು ಒಂದು ವಿಡಿಯೋ ವೈರಲ್ ಆಗಿದೆ. ನರೇಂದ್ರ ಮೋದಿ ಪ್ರಧಾನಿನ ಹಮಾರ ಕುತ್ತಾ, ನಾಯಿ ಅಂತ ಎನ್ನುವಂಥ ಶಬ್ದದಿಂದ ಹೇಳಿದ್ದಾರೆ. ಅವರು ಪ್ರಧಾನಿಯನ್ನ ಗೌರವಿಸಬೇಕಾದಂಥದ್ದು ಒಂದು ನಾಗರಿಕರ ಕರ್ತವ್ಯ. ಸೊ ಆ ಹಿನ್ನೆಲೆಯಲ್ಲಿ ಇದೊಂದು ದೊಡ್ಡ ಅಪರಾಧ ಆಗಿದೆ. ಸೊ ಇದನ್ನು ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆ ಕೂಡ ಒಬ್ಬನು ಹೇಳಿದ್ದಾನೆ. ಸೊ ಹೀಗೆ 2 ಘಟನೆ ಆಗಿದ್ದಾವೆ. ಅದರಲ್ಲಿ ಒಬ್ಬನ್ನು ಮಾತ್ರ ಬಂಧಿಸಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವನು ಬಂಧಿಸಿಲ್ಲ. ಇಲ್ಲಿ ಬಂಧಿಸಿದ್ದು ಜಮೀರ್ ನಾಯಕ್ವಾಡಿ ಅಂತ ಹೇಳಿ ಹಮಾರ ಕುತ್ತಾ, ಮೋದಿ ಹಮಾರ ಕುತ್ತಾ ಅಂತ ಹೇಳಿದಂಥ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ವ್ಯಕ್ತಿಯನ್ನು ಬಂಧಿಸಿಲ್ಲ. ಸೊ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಒತ್ತಡ ಕಾಣಿಸ್ತಾ ಇದೆ. ಸೊ ನಾನು ಹೇಳೋದು, ಇದು ದೇಶದ್ರೋಹಿ ಹೇಳಿಕೆ. ಈ ಹೇಳಿಕೆಯನ್ನು ಮಾಡಿದಂಥ ವ್ಯಕ್ತಿನ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಪೊಲೀಸರದು ಡ್ಯೂಟಿ. ಕಾಂಗ್ರೆಸ್ದು ಅವತ್ತಿನ ಸಂದರ್ಭದಲ್ಲಿದ್ದಂಥ ಕಾಂಗ್ರೆಸ್ ನಾಯಕರು ಅಥವಾ ಈಗಲೂ ಕೂಡ ಕಾಂಗ್ರೆಸ್ ನಾಯಕರು ಹೇಳಬೇಕು, ಅವನನ್ನು ಒದ್ದ ಒಳಗಾಕಿ ಅಂತ ಹೇಳಬೇಕು. ಅದು ಬಿಟ್ಟು ಬಚಾವ್ ಮಾಡುವಂಥ, ರಕ್ಷಣೆ ಮಾಡುವಂಥ, ಯಾರನ್ನು ರಕ್ಷಣೆ ಮಾಡ್ತಾ ಇದ್ರಿ? ದೇಶದ್ರೋಹಿನ, ಒಬ್ಬ ಭಯೋತ್ಪಾದಕನನ್ನ, ದೇಶದ್ರೋಹಿ ಹೇಳಿಕೆ ಕೊಟ್ಟವನು ನೀವು ಬಚಾವ್ ಮಾಡುವಂಥ ಪ್ರಕ್ರಿಯೆ ಮಾಡಿದ ಪರಿಣಾಮದಿಂದನೇ ಇವತ್ತು ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಿಂದೂಗಳದ್ದು ಅಂತ ಅನ್ನೋದು ಗೊತ್ತಿದೆ. ನಾವು ಜೈ ಶ್ರೀರಾಮ್ ಹೇಳಿದ ತಕ್ಷಣನೇ ಇವತ್ತು ಜೈ ಶ್ರೀರಾಮ್ ಇಲ್ಲ ಅಲ್ಲಾಹು ಅಕ್ಬರ್ ಹೇಳಬೇಕು. ಈ ರೀತಿಯ ಮುಸ್ಲಿಮರ ವಾತಾವರಣ, ಮುಸ್ಲಿಮರ ಇವತ್ತು ಯಾಕೆ ಕುಣಿತಾ ಇದ್ದಾರೆ ಅಂದರೆ ಬಿಕಾಸ್ ಆಫ್ ಕಾಂಗ್ರೆಸ್, ನಿಮ್ಮ ರಕ್ಷಣೆಯ ಹಿನ್ನೆಲೆಯಲ್ಲಿ. ಸೊ ಇಲ್ಲಿ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ವ್ಯಕ್ತಿನ ಯಾಕೆ ಇನ್ನೂವರೆಗೆ ಬಂಧಿಸಿಲ್ಲ? ಇದರ ಸಂಬಂಧಪಟ್ಟಾಗೆ ಇವತ್ತು ಇಲ್ಲಿವರೆಗೆ ಕಾಂಗ್ರೆಸ್ ಬಂದಾಗಿಂದ, ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಿಂದ ಇಲ್ಲಿವರೆಗೆ ಎಷ್ಟು ರೀತಿಯ ಪಾಕಿಸ್ತಾನದ ಪರ ಘೋಷಣೆಗಳು, ಸ್ಟೇಟಸ್ಗಳು ಯಾಕೆ ಆಗ್ತಾರವು? ಈ ದೇಶ ಭಾರತ್ ಮಾತಾ ಕಿ ಜೈ ಅಂತ ಬರಬೇಕು ನಿಮ್ಮ ಬಾಯಿಂದ. ನಾನು ಹೇಳೋದು ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ, ಭಾರತದ ಅನ್ನ ತಿಂತಾ ಇದ್ದಾರೆ, ಭಾರತದಲ್ಲಿ ಹುಟ್ಟಿದ್ದೀರಿ, ಭಾರತದ ಎಲ್ಲ ಫೆಸಿಲಿಟೀಸ್ ಅನ್ನು ತಗೊಳ್ತಾ ಇದ್ದೀರಿ. ಆದರೆ ನೀವು ಪಾಕಿಸ್ತಾನದ ಹೇಳಿ ತಿಂತಾ ಇದ್ದೀರಿ. ನೀವು ಪಾಕಿಸ್ತಾನನೇ ನಿಮಗೆ ಪ್ರೀತಿ, ಪಾಕಿಸ್ತಾನ ಬಗ್ಗೆ ನಿಮಗೆ ಗೌರವ ಇದ್ರೆ ಇವತ್ತು ಪಾಕಿಸ್ತಾನ ಸ್ಥಿತಿ ಏನಿದೆ, ಯಾವ ರೀತಿ ಇದೆ? ತಿನ್ನಕ್ಕೆ ಕೂಳಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಇವತ್ತು ಪೆಟ್ರೋಲು ಬೆಲೆ ಯಾವ ಸ್ಥಿತಿ ತಲುಪಿದೆ, ಅನ್ನ ಕೂಳಿನ ಬೆಲೆ ಯಾವ ಸ್ಥಿತಿ ತಲುಪಿದೆ, ಭಿಕಾರ್ಚೋಟ್ ಆಗಿದೆ ಪಾಕಿಸ್ತಾನ. ಸೊ ನಿಮಗೆ ಪಾಕಿಸ್ತಾನ ಪ್ರೀತಿ ಇದ್ರೆ ಅವರನ್ನು ಒದ್ದು ಹೊರಗೆ ಹಾಕಿ. ನಾನು ಕೋರ್ಟಿಗೆ ಹೇಳೋದಿಷ್ಟೇ, ಇಮ್ಮಿಡಿಯೇಟ್ ಈ ದೇಶದ್ರೋಹಿ ವೈರಸ್, ದೇಶದ್ರೋಹಿ ಕ್ಯಾನ್ಸರ್ ಇಮ್ಮಿಡಿಯೇಟ್ ಗಲ್ಲಿಗೇರಿಸಿ, ಶೂಟೌಟ್ ಮಾಡಿ, ಇಲ್ಲ ಒದ್ದು ಪಾಕಿಸ್ತಾನ ಕಳಿಸಿ. ಇದು ಮೋಸ್ಟ್ ಡೇಂಜರಸ್ ವೈರಸ್ ಇದು. ಸೊ ಕಾಂಗ್ರೆಸ್ನವರೇ, ನಿಮ್ಮನ್ನು ನುಂಗಿ ಹಾಕತ್ತೆ.
ನೀವು ಬಚಾವ್ ಮಾಡಕ್ ಹೋಗ್ಬೇಡಿ. ಈಗ ಮೊನ್ನೆ ನೇಹಾ ಹಿರೇಮಠನ ಮಗಳನ್ನ, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನೇ ಕೊಂದು ಹಾಕಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ? ಒಬ್ಬ ಕಾಂಗ್ರೆಸ್ MLA, ದಲಿತ MLA ಮನೆಯನ್ನ ಸುಟ್ಟು ಹಾಕಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ? ನಾನು ಪೊಲೀಸರಿಗೆ ಕೇಳ್ತಾನೆ, ನಿಮ್ಮನ್ನ ಅಟ್ಟಾಡಿಸ್ಕೊಂಡು ಹೊಡಿತಾ ಇರಲ್ಲ, ಅದು ಶಿವಮೊಗ್ಗದಲ್ಲಿ SP-ನ ಅಟ್ಟಾಡಿಸ್ಕೊಂಡು ಓಡಿಸಿದ್ರಲ್ಲ, DG ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರಲ್ಲ, ಹುಬ್ಬಳ್ಳಿಯಲ್ಲಿ ಪೊಲೀಸನ್ನು ಜೀಪನ್ನ ಉಲ್ಟಾ ಮಾಡಿದ್ರಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ? ಈ ದೇಶದ್ರೋಹಿಗಳನ್ನು ಸಾಕ್ತಾ ಇದ್ರಿ ನೀವು. ಸೊ ಈ ವೈರಸ್ ಅನ್ನ ತಡಿದೇ ಇದ್ರೆ ನಮ್ಮ ದೇಶವನ್ನು ನುಂಗಿ ಹಾಕತ್ತೆ. ನೀವು ತಡಿತೀರೋ ಅಥವಾ ನಾವು ತಡಿಬೇಕು ಅಂತ ಅನ್ನೋದು ನಿಶ್ಚಯ ಆಗಬೇಕು. ಸೊ ಇಮ್ಮಿಡಿಯೇಟ್ ನಾನು ಹೇಳೋದು, ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತ ವ್ಯಕ್ತಿಯನ್ನ ಬಂಧನ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ, ಬರುವಂತಹ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು.